ಡಾಕ್ಟ್ರಮ್ಮ, ಈ ಮಾತ್ರೆನ ಬೆಳಗ್ಗೆ ಒಂದು ಸಾಯಂಕಾಲ ಡಾಕ್ಟ್ರಮ್ಮ, ಅವ್ರಿಗೆ ಪ್ರಜ್ಞೆ ಬಂದಿದೆ. ಹೌದಾ? ಒಂದ್ ನಿಮಿಷ ಬನ್ನಿ, ಬೇಗ ಬನ್ನಿ ಬನ್ನಿ ಬನ್ನಿ. Mr. Vishal, you are out of danger now. ಅಂದ್ರೆ ಇನ್ನೇನು ಭಯ ಇಲ್ಲ ಅಲ್ವಾ? ನಥಿಂಗ್ ಟು ವರಿ. ಟೈಮ್ ಸರಿಯಾಗಿ ಕರ್ಕೊಂಬಂದು ಒಳ್ಳೆ ಕೆಲಸ ಮಾಡಿದ್ರಿ. ಸಿಸ್ಟರ್, ಮಧ್ಯಾಹ್ನದ ಮಾತ್ರೆ ಕೊಟ್ರಾ? ಹೋ ಡಾಕ್ಟರ್. ಆಲ್ ದಿ ಬೆಸ್ಟ್ ವಿಶಾಲ್. ಥ್ಯಾಂಕ್ ಯು ಡಾಕ್ಟರ್. ಯಜಮಾನ್ರೆ, ಸದ್ಯ ದೊಡ್ಡ ಅಪಾಯದಿಂದ ನೀವು ಪಾರಾದ್ರಿ. ನನಗೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಸೊ ನೀನ ನನ್ನ ಪ್ರಾಣ ಕಾಪಾಡಿರೋದು? ನಾನಲ್ಲ ಯಜಮಾನ್ರೆ, ವಿಶಾಲಾಕ್ಷಮ್ಮನವರು, ದೇವಮ್ಮನವರು. ಅವ್ರ್ಯಾರು? ಒಬ್ರು ದೇವತೆ, ಇನ್ನೊಬ್ರು ದೇವತೆ ತರ ಇರ್ತಾರೆ. ನೀವು ಕಷ್ಟದಲ್ಲಿದ್ದೀರಾ ಅಂತ ಹೇಳ್ದೆ ಹೋಗಿದ್ರೆ, ನೀವ್ ಬರೋ ದಾರಿ ತೋರಿಸ್ದೆ ಹೋಗಿದ್ರೆ ಇನ್ನೂ ದೊಡ್ಡ ಅಪಾಯ ಆಗಿರೋದು. ನಿಮ್ಮನ್ನ ಆಸ್ಪತ್ರೆ ಕರ್ಕೊಂಡ್ ಬಂದ್ರು ಏನು ಹೇಳಕ್ ಆಗಲ್ಲ ಅಂತ ಆ ಡಾಕ್ಟ್ರೇ ದೇವ್ರ ಮೇಲೆ ಭಾರ ಹಾಕು ಅಂತ ಹೇಳಿದ್ರು. ನನ್ಗೇನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ. ಆಗ್ಲೇ ದೇವಮ್ಮನವರು ಆಯುಷ್ಯ ಪೂಜೆ ಮಾಡಕ್ ಹೇಳಿದ್ರು. ಅವ್ರು ಹೇಳ್ದಂಗೆ ಕೆಂಡದ ಮೇಲೆ ನಡೆದು ಅಮ್ಮನವ್ರ ಕುಂಕುಮ ತಗೊಂಡ್ ಬಂದ್ ನಿಮ್ ಹಣೆಗಿಟ್ಟೆ. ಅದಕ್ಕೇನೆ ನೀವ್ ಕಣ್ಬಿಟ್ಟಿದ್ದು. ಸಿಲ್ಲಿ ಅನ್ನಿಸ್ತದೆ. ಯಾರಾದ್ರೂ ಕೆಂಡ ತುಳಿತಾರ? ಈ ಬೊಟ್ಟು ನನ್ನನ್ನು ಕಾಪಾಡಿದೆ ಅಂದ್ರೆ ನಗು ಬರ್ತಿದೆ. ಆ ತಾಯಿ ಕೃಪೆ ಇಲ್ದೆ ನಿಮಗ್ ವಾಸನೆ ಆಗ್ತಿರ್ಲಿಲ್ಲ ಯಜಮಾನ್ರೆ. ಹಂಗ್ ಮಾತಾಡ್ಬೇಡಿ. ಹಾಗಲ್ಲ. ಸಾರಿ. ನಿನ್ನ ಹೆಸರೇನು? ನಯನಿ. ಲುಕ್ ನಯನಿ, ಕಾರ್ ಬ್ರೇಕ್ ಫೇಲ್ ಆಗಿತ್ತು. ನೀನ್ ರೋಡ್ ಮೇಲಿದ್ದೆ. ನಿನಗೆ ಎಲ್ಲಿ ತೊಂದರೆ ಆಗುತ್ತೋ ಅಂತ ಟೆನ್ಷನ್ ಅಲ್ಲಿ ಪಕ್ಕಕ್ಕೆ ತಿರುಗಿಸ್ದೆ. ಆಕ್ಸಿಡೆಂಟ್ ಆಯ್ತು. ಆಕ್ಸಿಡೆಂಟ್ ಆದ ನನ್ನನ್ನ ನೀನ್ ಹಾಸ್ಪಿಟ್ಲಿಗೆ ಜಾಯಿನ್ ಮಾಡಿಸ್ದೆ. ಟೈಮಿಗೆ ಸರಿಯಾಗಿ ಅಡ್ಮಿಟ್ ಮಾಡಿಸಿದ್ರಿಂದ ನನ್ನ ಲೈಫ್ ಸೇವ್ ಆಗಿದೆ ಅಂತ ಡಾಕ್ಟ್ರು ಹೇಳಿದ್ರು. ನೀನು ಕೇಳಿದೆ ಅಲ್ಲ? ಅಂದ್ರೆ ನೀವು ದೇವ್ರನ್ನ ನಂಬಲ್ವಾ? ಇದ್ರೆ ತಾನೇ ನಂಬೋದಕ್ಕೆ. ನೀವು ನನ್ನನ್ನು ಉಳಿಸಿದೀನಿ ಅಂತ ಅನ್ಕೊಂಡಿದ್ದೀರಾ, ಆದ್ರೆ ಕಾರಲ್ಲಿ ಇನ್ನೊಂದ್ ಸ್ವಲ್ಪ ಮುಂದೆ ಹೋಗಿದ್ರೆ ಹಳ್ಳದಲ್ಲಿ ಬೀಳ್ತಾ ಇದ್ರಿ. ಈ ವಿಷಯ ಹೇಳಿದ್ರೆ ದೇವ್ರಂದ್ರೇನೆ ನಂಬಿಕೆ ಇಲ್ದಿರೋ ನೀವು ನನ್ ಮಾತ್ ಕೇಳಿ ನಗ್ತೀರಾ ಅಷ್ಟೇ. ನೈನಿ, ನೈನಿ, ನಾನು ಆ ರೀತಿ ಹೇಳಿದಕ್ಕೆ ಬೇಜಾರಾಯ್ತಾ? ಇಲ್ಲ ಯಜಮಾನ್ರೆ, ನಾನೇನು ಅನ್ಕೊಳಲ್ಲ. ನೀವ್ ಮಾತ್ರ ಆರಾಮಾಗಿರಿ. ಇನ್ಮೇಲೆ ಕಾರ್ ಓಡಿಸುವಾಗ ಸ್ವಲ್ಪ ನಿಧಾನವಾಗಿ ಓಡಿಸಿ. ಆಸ್ಪತ್ರೆಯವರು ನಿಮ್ಮವ್ರಿಗಾಗ್ಲೇ ವಿಷಯ ಹೇಳಿರ್ಬೋದು. ಈಗ ನಾನ್ ಬರ್ತೀನಿ. ತಾತ ಅಲ್ಲಿ ಕಾಯ್ತಾ ಇರ್ತಾರೆ. ಅವ್ರೆಲ್ಲಿರ್ತಾರೆ? ಊರ್ ಹೊರಗಿರೋ ಗುಡಿ ಹತ್ರ. ನಮ್ಮೂರ್ ಇದಲ್ಲ, ಮುಕ್ಕಂಟಿಪುರ. ಮುಕ್ಕಂಟಿಪುರನಾ? ಹಾ, ನಿಮಗ್ ಗೊತ್ತಾ? ಹಾ, ನನ್ ತಂಗಿ ಸುಭದ್ರ ಮದ್ವೆಗ್ ಬಂದಿದ್ದೆ. ಓಹೋ, ಪಟ್ನದಿಂದ ಬರ್ತಾರೆ ಅಂತ ಹೇಳಿದ್ರಲ್ಲ, ಅದು ನೀವೇನಾ? ನನ್ ತಂಗಿ ಸುಭದ್ರ ನಿನಗ್ ಗೊತ್ತಾ? ಯಾಕ್ ಗೊತ್ತಿಲ್ಲ ಯಜಮಾನ್ರೆ, ಸಣ್ಣ ವಯಸ್ಸಿಂದಲೂ ನಾವಿಬ್ರು ಸ್ನೇಹಿತರು.
ಓ ಓಕೆ ಓಕೆ, ನನಗೀಗ ಗೊತ್ತಾಯ್ತು. ಅವತ್ತು ಮದ್ವೆಲಿ ಗಿಳಿ ಮರಿ ಹುಡುಕ್ತಾ ಇದ್ದಿದ್ದು ನಿನ್ನೆ ಅಲ್ವಾ? ಗಿಳಿ ಮರಿಯಲ್ಲ ಯಜಮಾನ್ರೆ, ಅವನ ಹೆಸರು ಶಿವ. ತುಂಬಾ ಚೆನ್ನಾಗಿ ಮಾತಾಡ್ತಾನೆ. ನಿಮ್ಮನ್ನು ಪರಿಚಯ ಮಾಡ್ಕೊಂಡ್ಬಿಟ್ಟ ಅನ್ಸುತ್ತೆ. ಒಳ್ಳೇದು. ಸರಿ ಯಜಮಾನ್ರೆ, ನಾನಿನ್ ಬರ್ತೀನಿ. ನೈನಿ, ಒಂದ್ ನಿಮಿಷ. ಕುಡಿಯಕ್ ನೀರೇನಾದ್ರೂ ಬೇಕಾ ಯಜಮಾನ್ರೆ? ಕೈ ಕೊಡು. ಯಜಮಾನ್ರೆ, ಎನಿವೆ, ನನ್ನನ್ನು ಕಾಪಾಡಿದ್ದಕ್ಕೆ ಥ್ಯಾಂಕ್ ಯು. ಮತ್ತೆ ಮೀಟ್ ಮಾಡೋಣ. ಸಿ ಯು ನೈನಿ. Are you sleeping? Are you sleeping, Brother John? Brother John, morning bells are ringing. Morning bells are ringing. Ding dang dong, ding dang dong. Are you sleeping? Are you sleeping, Brother John? Brother John, morning bells are ringing. Morning bells are ringing. Ding dang dong, ding dang. ನೈನಿ, ನೈನಿ, ನನ್ನನ್ನು ಕಾಪಾಡಿದ್ದಕ್ಕೆ ಥ್ಯಾಂಕ್ ಯು. ಮುಂದಕ್ಕೆ ಹೋಗಿ ಎಡಕ್ ತಿರ್ಕೊಳ್ಳಿ ಸರ್. ಥ್ಯಾಂಕ್ ಯು.
ಡ್ಯಾಡ್ ಡ್ಯಾಡಿ ವಿಶಾಲ್, ಡ್ಯಾಡಿ ಡ್ಯಾಡಿ ಪ್ಲೀಸ್ ಅಳ್ಬೇಡಿ, ನನಗೇನು ಆಗಿಲ್ಲ. ಡ್ಯಾಡಿ ಕಮ್ ಆನ್ ಪ್ಲೀಸ್ ಡ್ಯಾಡಿ, ಡ್ಯಾಡಿ ಪ್ಲೀಸ್ ಡ್ಯಾಡಿ, ಪ್ಲೀಸ್ ಡೋಂಟ್ ಕ್ರೈ, ನನಗೇನು ಆಗಿಲ್ಲ. ಡ್ಯಾಡಿ ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್ ಡ್ಯಾಡಿ, ಪ್ಲೀಸ್ ಅಳ್ಬೇಡಿ, ನನಗೇನು ಆಗಿಲ್ಲ ಡ್ಯಾಡಿ. ಡ್ಯಾಡಿ ಅಳ್ಬೇಡಿ ಪ್ಲೀಸ್. ನೀನ್ ಮಾತಾಡದೆ ಹೋಗಿದ್ರೆ ನನ್ನ ಪ್ರಾಣ ಇಲ್ಲೇ ಹೋಗ್ತಿದ್ದೇನು. ಹಾಗನ್ಬೇಡಿ ಡ್ಯಾಡಿ, ಇಟ್ಸ್ ಜಸ್ಟ್ ಹ್ಯಾಪನ್. ಇದೆಲ್ಲ ಹೇಗಾಯ್ತು ವಿಶಾಲ್? ಇಲ್ಲಿಗೆ ನಿನ್ನ ಯಾರು ಕರ್ಕೊಂಡು ಬಂದ್ರು? ಡ್ಯಾಡಿ ಕಾರ್ ಬ್ರೇಕ್ ಫೇಲ್ ಆಗಿತ್ತು, ಮರಕ್ಕೆ ಗುದ್ಬಿಟ್ಟೆ. ಟೈಮಿಗೆ ಸರಿಯಾಗಿ ಹಾಸ್ಪಿಟ್ಲಿಗೆ ಸೇರಿಸಿದಕ್ಕೆ ಬದುಕಿದ್ದೀನಿ. ವಿಶಾಲ್, ಅದಕ್ಕೆ ಸ್ವಾಮೀಜಿಯವರು ಹೇಳಿದ್ದು 9 ದಿವಸ ಹುಷಾರಾಗಿರ್ಬೇಕು ಅಂತ. ನನ್ನ ಮಾತ ಕೇಳಲಿಲ್ಲ. ಡ್ಯಾಡಿ ಹಾಗನ್ಕೊಂಡು ನನ್ನ ಮನೇಲೇ ಇರೋಕ್ಕಾಗತ್ತಾ? ಹೌದು, ಅಮ್ಮ ಎಲ್ಲಿ ಬರಲಿಲ್ವಾ? ನಾನೇ ಹೇಳಿಲ್ಲ ವಿಶಾಲ್, ನಿನಗೆ ಹೀಗಾಗಿದೆ ಅಂತ ಗೊತ್ತಾದರೆ ತಡ್ಕೊಳ್ಳಲ್ಲ ಅಂತ ಹೇಳ್ದೆ ಬಂದ್ಬಿಟ್ಟೆ ವಿಶಾಲ್. ಡ್ಯಾಡಿ ಅಮ್ಮನ ಜೊತೆ ಮಾತಾಡದೆ ಒಂದಿನ ಆಗೋಗಿದೆ. ನಾನು ಕಾಲ್ ಮಾಡಲಿಲ್ಲ ಅಂತ ಅಮ್ಮ ಎಷ್ಟು ಟೆನ್ಷನ್ ಆಗಿರ್ತಾರೋ ಏನೋ. ವೇರ್ ಈಸ್ ಮೈ ಮೊಬೈಲ್? ಸಿಸ್ಟರ್, ವೇರ್ ಆರ್ ಮೈ ಥಿಂಗ್ಸ್? ನನ್ನ ಫೋನ್ ಇಲ್ಲಿ. ಸರ್ ನಿಮ್ ವ್ಯಾಲೆಟ್ ಮೊಬೈಲು ಲಾಕರ್ ಅಲ್ಲಿ ಇದೆ ಸರ್, ಈಗಲೇ ತಗೊಂಡ್ಬರ್ತೀನಿ. ಪ್ಲೀಸ್ ಬೇಗ ತಗೊಂಬನ್ನಿ. ನರ್ಸ್, ಅರ್ಜೆಂಟ್ ಏನಿಲ್ಲಮ್ಮ, ಸರಿ ಸರ್. ನೀನು ಹೋಗು. ಡ್ಯಾಡಿ ವಿಶಾಲ್, ಅಮ್ಮನ ಜೊತೆ ಮಾತಾಡಕ್ ಬಿಡಿ ಡ್ಯಾಡಿ. ವಿಶಾಲ್, ನೀನು ಪೂರ್ತಿ ಹುಷಾರಾಗೋವರೆಗೂ ನೀನು ಯಾರ ಹತ್ರನೂ ಮಾತಾಡೋ ಹಾಗಿಲ್ಲ. ಅಲ್ಲಿವರೆಗೂ ನಿನ್ ಮೊಬೈಲ್ ನನ್ನ ಹತ್ರನೇ ಇರುತ್ತೆ. ಬಟ್ ಡ್ಯಾಡಿ. ಎಕ್ಸ್ಕ್ಯೂಸ್ ಮೀ ಸರ್. ನಾನು ಲಕ್ಷ್ಮೀಪುರದ ರೂರಲ್ ಇನ್ಸ್ಪೆಕ್ಟರ್. ಊರ್ ಹೊರಗೆ ಆಕ್ಸಿಡೆಂಟ್ ಮಾಡಿದ್ ನೀವೇನಾ? ಎಕ್ಸ್ಕ್ಯೂಸ್ ಮೀ ಇನ್ಸ್ಪೆಕ್ಟರ್, ಅದು ಆಕ್ಸಿಡೆಂಟ್ ಅಲ್ಲ, ಕಾರ್ ಬ್ರೇಕ್ ಫೇಲ್ಯೂರ್ ಆಗಿ ಆಗಿರೋ ಇನ್ಸಿಡೆಂಟ್. ಎಸ್, ಅದೇ. ಅದ್ರ ಬಗ್ಗೆ ಅಂತಾನೆ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ, ನೀವು ಸಹಕರಿಸ್ಬೇಕು. ಓಕೆ, ಅದೇನೋ ಕೇಳಿ. ವಿಶಾಲ್, ನಾನು ಮಾತಾಡ್ತೀನಿ, ನೀನು ರೆಸ್ಟ್ ತಗೋ. ನಾನ್ ಕೇಳೋ ಒಂದು ಪ್ರಶ್ನೆಗೆ ಉತ್ತರ ಕೊಡಿ ಸಾಕು. ಕಾರಲ್ಲಿ ನೀವೊಬ್ರೇ ಬಂದ್ರ, ಬೇರೆ ಇನ್ಯಾರಾದ್ರೂ ಇದ್ರಾ? ಯಾರೂ ಇಲ್ಲ, ನಾನೊಬ್ನೇ ಇದ್ದೆ. ಕಾರ್ ಹತ್ರ ಈ ಜುಮ್ಕಿ ಸಿಕ್ತು, ಅದಕ್ಕೆ ಕೇಳ್ದೆ. ಹೇ, ದಟ್ಸ್ ಮೈ ಲಕ್ಕಿ. ಇನ್ಸ್ಪೆಕ್ಟರ್, ಅದನ್ನ ಕೊಡಿ ಪ್ಲೀಸ್, ಕೊಡಿ ಇಲ್ಲಿ, ಕೊಡಿ ಕೊಡಿ ಪ್ಲೀಸ್. ಈ ಲಕ್ಕಿ ನನ್ನ ಜೊತೆ ಇದ್ದಿದ್ದಕ್ಕೇನೆ ನಾನು ಸೇಫ್ ಆಗಿದ್ದೀನಿ. ಇನ್ಸ್ಪೆಕ್ಟರ್, ಲೆಟ್ ಹಿಮ್ ಟೇಕ್ ರೆಸ್ಟ್ ಪ್ಲೀಸ್. ಎಸ್ ಸರ್. ನನ್ನನ್ನು ಕಾಪಾಡಿದ್ದಕ್ಕೆ ಥ್ಯಾಂಕ್ ಯು. ನಿನ್ ಜಾತಕದಲ್ಲಿ ಏನು ದೋಷ ಇಲ್ಲಮ್ಮ, ರಾಜಯೋಗ ಇದೆಯಮ್ಮ, ಅದೃಷ್ಟವಂತೆ ನೀನು. ಅದೃಷ್ಟ ಅಲ್ಲ ತಾತ, ಅವ್ರು ನನ್ನ ಕೈ ಹಿಡ್ಕೊಂಡ್ರು. ನೈನಿ, ಅಮ್ಮ ನೈನಿ, ಏನ್ ಹೇಳ್ತಿದ್ಯಮ್ಮ? ನಿಮ್ಗೆ ಹೇಳಲಿಲ್ಲ ಅಲ್ವಾ ತಾತ? ಯಾವಾಗ ಹೇಳಿದ್ಯಮ್ಮ? ಆಸ್ಪತ್ರೆಗೆ ಹೋಗಿ ಬಂದಾಗಿನಿಂದ ಅಂಗೈನೇ ನೋಡ್ಕೊಳ್ತಿದ್ಯಲ್ಲ. ತಾತ, ನನ್ನ ಜೀವನದಲ್ಲಿ ಮೊದಲನೇ ಸಲ ಸಹಾಯ ಮಾಡಿದ್ದಕ್ಕೆ ನನ್ನ ಕೈಯನ್ನ ಅವ್ರ ಕೈಗೆ ತಗೊಂಡು ಆ ಯಜಮಾನ್ರು ಥ್ಯಾಂಕ್ಸ್ ಅಂತ ಹೇಳಿದ್ರು. ಅಂದ್ರೆ ಒಳ್ಳೆ ಕೆಲಸ ಮಾಡಿದೀನಿ ಅಂತಲ್ವಾ? ನೀನ್ ಮಾಡಿದ ಕೆಲ್ಸಕ್ಕೆ ಧನ್ಯವಾದ ಹೇಳಿದಾರಮ್ಮ ಅವರು. ನಾನು ಹಾಗೆ ಅನ್ಕೊಂಡೆ.
ಆದ್ರೂ ಒಂದು ಹೆಣ್ಣಿನ ಕೈನ ಭಗ್ನ ಪ್ರೇಮಿ ಹಿಡ್ಕೊಳ್ತಾನಲ್ಲ. ಹೋಗ್ ತಾತ, ನಾನ್ ಅಳಿಸ್ಬೇಕು ಅಂತಾನೆ ಹೀಗ್ ಮಾಡ್ತಿದ್ಯಾ. ನನ್ನ ತಾಯಿನ ಅಳಕ್ ಬಿಡ್ತೀನ? ಇಷ್ಟು ದಿನ ಆ ಊರ್ ನಿನ್ನ ಅಳಿಸ್ತಿತ್ತಲ್ಲ, ಸ್ವಲ್ಪ ನಗ್ಸೋಣ ಅಂತ ತಮಾಷೆ ಮಾಡಿದೆ. ಆ, ಎಲ್ಲಾನು ನಿಜ ಆಗ್ಬೇಕಲ್ಲ ತಾತ. ಅಂದ್ರೆ ಅಯ್ಯಯ್ಯೋ, ನೀನ್ ಏನೇನೋ ಅನ್ಕೋಬೇಡ ತಾತ. ನಾನ್ ಅವ್ರನ್ನ ನೋಡಿದ್ದು ಇವತ್ತೇ. ನಾನಿವತ್ ಹೇಳಿದ್ ಸುಳ್ಳು ಸರಿನೋ ತಪ್ಪೋ ಅಂತ ಕೇಳ್ದೆ. ಏನು, ನಮ್ಮ ನೈನಿ ಸುಳ್ಳು ಹೇಳ್ತಾಳ? ನೀನ್ ನಂಬಲ್ಲ ಅಂತ ನನಗ್ ಗೊತ್ತು, ಆದ್ರೆ ಅಲ್ಲಿ ಏನಾಯ್ತು ಅಂತ ನಿನಗ್ ಗೊತ್ತಿಲ್ಲ ತಾತ. ಆ ಯಜಮಾನ್ರಿಗೆ ಆಪರೇಷನ್ ಮಾಡಕ್ಕೆ ಮನೆಯವ್ರು ಯಾರಾದ್ರೂ ಇರ್ಲೇಬೇಕು ಅಂತ ಅಂದ್ರು. ಅವ್ರು ಹೇಳ್ದಂಗೆ ಎಲ್ ಪ್ರಾಣಕ್ಕೆ ಅಪಾಯ ಆಗುತ್ತೋ ಅನ್ನೋ ಭಯದಲ್ಲಿ ಅವ್ರ ನನ್ ಗಂಡ ಅಂತ ಸುಳ್ಳು ಹೇಳ್ಬಿಟ್ಟೆ. ನಾನ್ ಮಾಡಿದ ತಪ್ಪೇನು ಇಲ್ಲಮ್ಮ. ಆಪತ್ನಲ್ಲಿರೋರ್ನ ಕಾಪಾಡೋಕೆ ಹೇಳೋ ಸುಳ್ಳು ಸತ್ಯಕ್ಕಿಂತ ಶ್ರೇಷ್ಠವಾದದ್ದು. ಹಾಗಾದ್ರೆ ನಾನು ಒಳ್ಳೆ ಕೆಲಸ ಮಾಡಿದೀನಿ ಅಲ್ವಾ? ಒಳ್ಳೆ ಕೆಲಸ ಅಲ್ಲ, ತ್ಯಾಗನೇ ಮಾಡಿದೀಯಾ. ಸ್ವಲ್ಪ ಇರು ತಾಯಿ, ಔಷಧಿ ಹತ್ತೀನಿ. ಪರವಾಗಿಲ್ಲ ತಾತ, ಅಂತ ನೋವೇನಿಲ್ಲ. ಪರವಾಗಿಲ್ಲಮ್ಮ, ಸ್ವಲ್ಪ ಇರು. ಆಕ್ಸಿಡೆಂಟ್ ಆಗಿತ್ತು? ಇಲ್ಲ. ಹೌದು, ಬ್ರೇಕ್ ಫೇಲ್ ಆಗಿ ಆಕ್ಸಿಡೆಂಟ್ ಆಯ್ತು ಅಂತ ರೆಕಾರ್ಡ್ ಅಲ್ಲಿ ಬರ್ಕೊಂಡಿದೀವಿ. ಸರ್ ಸರ್ ಕಾರ್ ತಗೊಂಡು ಎಷ್ಟು ವರ್ಷ ಆಯ್ತು ಸರ್? ವೆರಿ ನ್ಯೂ. ನನ್ನ ಮಗ ಅಮೇರಿಕದಿಂದ ಬಂದ್ಮೇಲೆ ಗಿಫ್ಟ್ ಕೊಡೋಣ ಅಂತ ತಗೊಂಡೆ. ಹೊಸ ಕಾರ್ ಬ್ರೇಕ್ ಫೇಲ್ ಆಗಿದೆ ಅಂದ್ರೆ ಕಂಪ್ನಿ ಮೇಲೆ ಕೇಸ್ ಹಾಕ್ಬೇಕು. ಕಂಪ್ನಿ ಮೇಲಲ್ಲ ಸರ್, ನಿಮ್ ಜೊತೆಗೆ ಎದ್ಕೊಂಡು ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಿರೋರ್ ಮೇಲೆ ಕೇಸ್ ಹಾಕ್ಬೇಕು. ಇನ್ಸ್ಪೆಕ್ಟರ್, ವಾಟ್ ಆರ್ ಯು ಟಾಕಿಂಗ್? ಸರ್, ಬ್ರೇಕ್ ಫೇಲ್ ಆಗಿಲ್ಲ, ಆಗೋ ತರ ಮಾಡಿದ್ದಾರೆ. ವೈರ್ ಕಟ್ ಮಾಡಿದ್ರಿಂದ ಆಯಿಲ್ ಲೀಕ್ ಆಗಿದೆ. ಸ್ವಲ್ಪ ದೂರ ಹೋದ್ಮೇಲೆ ಬ್ರೇಕ್ ಹಿಡಿಯೋದಿಲ್ಲ, ಆಮೇಲೆ ಈ ಆಕ್ಸಿಡೆಂಟ್ ಆಗತ್ತೆ ಅಂತ ಯಾರೋ ಪಕ್ಕ ಪ್ಲಾನ್ ಮಾಡಿದ್ದಾರೆ. ಅಮ್ಮನ್ ಕರ್ಕೊಂಡು ಹೋಗ್ತೀನಿ. ಓಕೆ, ನಾನು ಹೋಗ್ತೀನ್ರಿ. ಅಕ್ಕ, ನೀನ್ ಹೋಗ್ತಿದ್ಯಾ? ಮತ್ತೆ ನೀನ್ ಹೋಗ್ತೀಯಾ? ನಾನ್ ಯಾಕೆ ಹೋಗ್ಲಿ? ಅದು ಬೋರಿಂಗ್ ಟ್ರಿಪ್ ಅಕ್ಕ. ನೀನ್ ಇಲ್ಲೇ ಇದ್ದು ಮಾಡ್ಬೇಕಾಗಿರೋ ಕೆಲ್ಸನ್ ಮಾಡು. ಅಮ್ಮ ಬನ್ನಿ, ಹಾಸ್ಪಿಟಲ್ಗೆ ಹೋಗೋಣ. ಬನ್ನಿ ಅಮ್ಮ, ಬನ್ನಿ. ಪರವಾಗಿಲ್ಲಪ್ಪ, ಚಿಕ್ಕ ಗಾಯ ಅಷ್ಟೇ. ಅರ್ಶನ ಹಚ್ಕೊಂಡ್ರೆ ಸರಿ ಹೋಗುತ್ತೆ. ನನ್ಗೋಸ್ಕರ ಹೋಗ್ತಾ ಇರ್ಬೇಡ, ನೀನ್ ಹೋಗ್ಬಾ. ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದ್ರೆ ಕೇಸ್ ಫೈಲ್ ಮಾಡಿ, ನಾನ್ ನೋಡ್ಕೋತೀನಿ.